JDS ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥವರಿಗೆ ಮತ ಕೇಳಲು ಮೊಟ್ಟ ಮೊದಲದಾಗಿ ನೈತಿಕತೆಯನ್ನ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ವರ್ಷಗಳ ಕಾಲ ಕಷ್ಟ ಬಿದ್ದು ಈ ಒಂದು ದೊಡ್ಡ ಗ್ರಂಥವನ್ನ ಬರೆದಿರ್ತಕ್ಕಂಥ ಸಂವಿಧಾನವನ್ನ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದವರಿಗೆ ಈ ಮತ ಕೇಳಲು ನೈತಿಕತೆ ಇಲ್ಲ ಅಂತ ನಾನು ಒತ್ತಾಯ ಮಾಡ್ತೇನೆ. ಈ ದೇಶದಲ್ಲಿ 10 ವರ್ಷಗಳಿಂದ ನಡೀತಾ ಇರತಕ್ಕಂಥ ಬಿಜೆಪಿ ಸರ್ಕಾರ ಬರೀ ಒಂದು ಸುಳ್ಳಿನ ಸರ್ಕಾರ ಆಗಿದೆ. ಇವರು ಚೌಕಿದಾರ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವರು ಚೌಕಿದಾರ ಅಲ್ಲ, ಅವರು ಶೋಕಿದಾರ. ಅವರು ಏನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎನ್ನುವ ನಿಟ್ಟಿನಲ್ಲಿ ಅವರು ಮೊದಲು ಹೇಳ್ತಾರೆ, ನಾನು ಪ್ರಧಾನಮಂತ್ರಿ ಆಗಿರೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅಂತ ಹೇಳ್ತಾರೆ. ಕೆಂಪುಕೋಟೆ ಮೇಲೆ ಇರ್ತಕ್ಕಂಥ ಬುದ್ಧನ ಚಕ್ರ ಮತ್ತು ಅಶೋಕ್ ಚಕ್ರವರ್ತಿನ ಆ ಚಕ್ರವನ್ನು ಇಳಿಸಿ ನಾನು ಗಣೇಶನ ಇಡ್ತೇನೆ, ಹಿಂದೂ ರಾಷ್ಟ್ರ ಮಾಡ್ತೀನಿ, ರಾಮರಾಜ್ಯ ಮಾಡ್ತೀವಿ ಅಂತ ಹೇಳ್ತಾರೆ. ನಮಗೆ ರಾಮರಾಜ್ಯ ಬೇಡ, ಭೀಮರಾಜ್ಯ ಬೇಕು ಅಂತ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತೇವೆ. ಮತ್ತು ನೆನ್ನೆ ಸಹ ಶಾಸಕರು ಒಂದು ಭಾಷಣವನ್ನು ಮಾಡ್ತಾರೆ. ಈ ದೇಶದಲ್ಲಿ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾರೆ. ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಸಹ ಅದೇ ಕಾಂಗ್ರೆಸ್ ಸರ್ಕಾರನೇ. ಅವ್ರನ್ನ ಕರಡು ಸಮಿತಿ ಅಧ್ಯಕ್ಷರು ಮಾಡಿದ್ದು ಸಹ ಕಾಂಗ್ರೆಸ್ ಸರ್ಕಾರನೇ. ಈಗ ಈ ಒಂದು ಸಂವಿಧಾನ ಉಳಿಬೇಕಾದ್ರೆ ಆ ಸಂವಿಧಾನ ಆಶಯಗಳನ್ನು ಇಟ್ಕೊಂಡು ಒಳ್ಳೆ ಒಂದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು ಸಹನೆ ಈ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ನಾವೆಲ್ಲರೂ ಸೇರಿ ಈ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಸೋಲಿಸಿ ಈ ಮೈತ್ರಿ ಕೂಟ ಅಭ್ಯರ್ಥಿ ಆಗಿರ್ತಕ್ಕಂಥ ಅವರನ್ನು ಸಹ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಸೋಲಿಸಿ JDS ಪಕ್ಷಕ್ಕೆ ನಾವು ಮತ ಹಾಕಿದ್ರೆ ಮತ್ತೆ ನಾವು ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕ್ದಂಗೆ. ಹಾಗಾಗಿ ನಾವು ಈ ಮೈತ್ರಿ ಅಭ್ಯರ್ಥಿಗನ್ನ ಓಟ್ ಹಾಕದೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಒಂದು ಸಂಘಟನೆಯ ಬೆಂಬಲವನ್ನ ಈ ಮೂಲಕ ನೀಡ್ತಾ ಇದ್ದೇವೆ ಸರ್. ಬಿಜೆಪಿ ಈ ದೇಶದಲ್ಲಿ ಅಧಿಕಾರಕ್ಕೆ ಬರಬಾರದು, ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಾ ಇದ್ದೀವಿ. ಈ ತಾಲೂಕಿನ ಈ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರು ಪ್ರಜ್ಞಾವಂತರಾಗಿ ಕಾಂಗ್ರೆಸ್ಗೆ ಮತ ಚಲಾಯಿಸಿ ಈ ದೇಶದಲ್ಲಿ ಕಾಂಗ್ರೆಸ್ ಕೈಗೆ ಅಧಿಕಾರ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾರೆ. ಯಾಕೆ ಅಂತಂದ್ರೆ 2014ರಲ್ಲಿ ಈ ದೇಶಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಈ ದೇಶದ 130 ಕೋಟಿಗೂ ಅಧಿಕ ಜನರಿಗೆ ಕೆಲವು ಆಶ್ವಾಸನೆಗಳು ಭರವಸೆಗಳನ್ನು ಕೊಟ್ಟಿದ್ರು. ಅದರಲ್ಲಿ ಯಾವುದು ಈಡೇರಿಸಿಲ್ಲ, ಮೊದಲನೇದಾಗಿ. ಎರಡನೇ ವಿಚಾರ, ಈ ದೇಶದ ಅಭಿವೃದ್ಧಿಗೆ ಪೂರಕವಾದಂಥ ಯಾವುದೇ ಯೋಜನೆಗಳನ್ನ ಜಾರಿ ಮಾಡಲಿಲ್ಲ. ಮೂರನೆಯದು, ಯಾವ ಸಂವಿಧಾನದ ಅಡಿಯಲ್ಲಿ ಇವರು ಆಡಳಿತ ನಡೆಸ್ತಾ ಇದ್ದಾರೋ ಅದೇ ಸಂವಿಧಾನಕ್ಕೆ ವಿರುದ್ಧವಾದಂತಹ ಕಾಯ್ದೆಗಳನ್ನು ತೆಗೆದುಕೊಂಡು ಬಂದು ಸಂವಿಧಾನವನ್ನ ಬದಲಾವಣೆ ಅಥವಾ ದುರ್ಬಲಗೊಳಿಸುವ ನಿಟ್ಟಿನಲ್ಲಿ ಇವರು ಅಧಿಕಾರವನ್ನು ಚಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಈ ಒಂದು ನಿಲುವಿಗೆ ಕಾರಣ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಏನು 2014ರಲ್ಲಿ ಇವರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಏನಪ್ಪಾ ಅಂತಂದ್ರೆ, 2004ರಿಂದ 2014ರವರೆಗೂ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ ಏನಿತ್ತು, ಆ ಸರ್ಕಾರದಲ್ಲಿ ಬೆಲೆ ಏರಿಕೆ ಪ್ರಮುಖವಾಗಿ ಇವರು ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಆಹಾರ ಪದಾರ್ಥಗಳು ಇವೆಲ್ಲವೂ ಕೂಡ ಬಹಳ ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಗಗನಕ್ಕೆ ಏರ್ಬಿಟ್ಟಿದೆ. ಇದನ್ನ ನಾವು ಅಧಿಕಾರಕ್ಕೆ ಬಂದ್ರೆ ಎಲ್ಲ ಬೆಲೆಗಳನ್ನ ನಿಯಂತ್ರಣ ಮಾಡಿ ಪ್ರಜೆಗಳಿಗೆ ಬಹಳ ಕೈಗೆಟುಕುವ ದರದಲ್ಲಿ ಇವೆಲ್ಲವನ್ನ ವಿತರಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಜೊತೆಗೆ ಇವರು ಹೇಳಿದ್ರು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನ ಈ ದೇಶದಲ್ಲಿ ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಈ ಆಶ್ವಾಸನೆಗಳು ಏನಾಯ್ತು 2014ರ ನಂತರ ಏನಾಯ್ತಪ್ಪ ಅಂತಂದ್ರೆ, ಇವತ್ತು ತಮ್ಮೆಲ್ಲರ ಕಣ್ಣು ಮುಂದೆ ಇದೆ. ಪೆಟ್ರೋಲ್ ರೇಟು 100ರ ಗಡಿ ದಾಟಿದೆ. ಗ್ಯಾಸ್ ರೇಟ್ ಹೇಳೋಂಗೆ ಇಲ್ಲ, 1200 ರೂಪಾಯಿ ಆಗಿದೆ. ಈ ಎಲೆಕ್ಷನ್ ಹೊತ್ತಿನಲ್ಲಿ ಜನರ ಕಣ್ಣಿಗೆ ಮಣ್ಣೆಚ್ಚೋದ ನಿಟ್ಟಿನಲ್ಲಿ 100 ರೂಪಾಯಿ ಕಮ್ಮಿ ಮಾಡಿದ್ದಾರೆ.
ಆಮೇಲೆ ಆಹಾರ ಪದಾರ್ಥಗಳು 70 ರೂಪಾಯಿ ಇದ್ದಂತಹ ಎಣ್ಣೆ, ಕಡಲೆಕಾಯಿ ಎಣ್ಣೆ ಬೆಲೆ ದಿಢೀರನೆ 200 ರೂಪಾಯಿಗೆ ಏರಿದ್ದನ್ನ ನಾವೆಲ್ಲರೂ ಸಹ ಅನುಭವಿಸಿದ್ದೀವಿ, ನೋಡಿದ್ದೀವಿ. ಬೇಳೆಕಾಳುಗಳು ಬೆಲೆ ಇವತ್ತು ಏನಾಗಿದೆ, ಅಕ್ಕಿ ರೇಟ್ ಏನಾಗಿದೆ, ಉಳಿದ ಸಾಂಬಾರ್ ಪದಾರ್ಥಗಳ ರೇಟ್ಗಳೆಲ್ಲನೂ ಇವತ್ತು ಗಗನ ಕುಸುಮ. ಆಮೇಲೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಲ್ವಾ, ಇವರು ಕನಿಷ್ಠ ಕೊಡೋದಿರ್ಲಿ, ಇರ್ತಕ್ಕಂಥ ಉದ್ಯೋಗಗಳನ್ನು ಕಸಿದುಕೊಂಡು ಸಣ್ಣ ಸಣ್ಣ ಉದ್ದಿಮೆಗಳನ್ನ ನಾಶಗೊಳಿಸಿ ಇದ್ದು ಬದ್ದ ಉದ್ಯೋಗಗಳನ್ನ ಕಿತ್ಕೊಂಡು ಇವತ್ತು ನಿರುದ್ಯೋಗ ಪ್ರಮಾಣದಲ್ಲಿ ಗಣನೀಯವಾದ ಏರಿಕೆಯನ್ನ ತಂದು ನಮ್ಮ ದೇಶದ ಮೇಲೆ ಏರಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕಣ್ಮುಂದೆ ನೋಡ್ತಾ ಇದ್ದೀವಿ. ನಾನು ಈ ದೇಶದ ಚೌಕಿದಾರ, ಈ ದೇಶವನ್ನ ಕಾವಲು ಕಾಯಲಿಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ. ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಅನೇಕ ಉದ್ಯಮಿಗಳು ಬ್ಯಾಂಕ್ಗಳಿಂದ ಸಾಲ ಮಾಡಿ ಅದನ್ನ ಮರುಪಾವತಿನೋ ಅಥವಾ ಬಾಕಿ ಉಳಿಸ್ಕೊಂಡು ಏನೋ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಪಾವತಿ ಮಾಡ್ತೀವಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಏನು ಜೀವನ ಸಾಗಿಸ್ತಾ ಇದ್ರು ಈ ದೇಶದಲ್ಲಿದ್ರು, ಅವರೆಲ್ಲರೂ ಕೂಡ ರಾತ್ರೋರಾತ್ರಿ ಇದೇ ಕಾವಲುಗಾರ ಏರ್ಪೋರ್ಟ್ಗಳಲ್ಲಿ ಫ್ಲೈಟ್ ಹತ್ತಿಸಿ ವಿದೇಶಗಳಿಗೆ ಕಳಿಸಿದ್ದನ್ನ ಅವ್ರು ಇವತ್ತಿಗೂ ನಮ್ಮ ಭಾರತ ದೇಶಕ್ಕೆ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಇವತ್ತಿಗೂ ಒಬ್ಬರ ಉದ್ಯಮಿಯನ್ನ, ಈ ದೇಶದ ಮೇಲೆ ಸಾಲವನ್ನು ಹೊರಿಸಿರ್ತಕ್ಕಂಥ ಉದ್ಯಮಿಯನ್ನ ಕರ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ. ಇವರು ಈ ದೇಶದ ಉದ್ಯಮದಾರರಿಗೆ ಕಾವಲುಗಾರ, ಈ ದೇಶದ ಪ್ರಜೆಗಳಿಗೆ ಇವರು ಕಾವಲುಗಾರ ಅಲ್ಲ, ಈ ದೇಶದ ಪ್ರಜೆಗಳಿಗೆ ಮಾರಕವಾದ ಪ್ರಧಾನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಆಮೇಲೆ ಸ್ವಾತಂತ್ರ್ಯ ನಂತರದಲ್ಲಿ ಉಗ್ರವಾದಿ ಚಟುವಟಿಕೆಗಳು ಅನೇಕ ನಡೆದಿವೆ. ಪಾಕಿಸ್ತಾನ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಿಂದ ಈ ದೇಶದ ಮೇಲೆ, ಈ ದೇಶದ ಸೈನಿಕರ ಮೇಲೆ, ಪ್ರಜೆಗಳ ಮೇಲೆ, ಉದ್ಯಮಿಗಳ ಮೇಲೆ, ರಾಜಕಾರಣಿಗಳ ಮೇಲೆ ದಾಳಿಗಳು ನಡೆದಿದೆ, ಬಾಂಬ್ ದಾಳಿ ನಡೆದಿದೆ, ಶೂಟೌಟ್ಗಳು ನಡೆದಿದೆ, ಎಲ್ಲ ನಡೆದಿದೆ. ಆದರೆ ಇದೇ ಚೌಕಿದಾರನ ಅವಧಿಯಲ್ಲಿ ಸೈನಿಕರು ಸಂಚಾರ ಮಾಡತಕ್ಕಂತಹ 0 ಟಾಲರೆನ್ಸ್, ಒಂದು ಸೊಳ್ಳೆ ಕೂಡ ನಿಸುಳಕ್ಕೆ ಆಗದೆ ಇರತಕ್ಕಂಥ ಜಾಗದಲ್ಲಿ 350 kg RDX ನ ಕಾರ್ನಲ್ಲಿ ತುಂಬಿಸ್ಕೊಂಡು ಹೋಗಿ ಸೈನಿಕರ ವಾಹನವನ್ನ ಸಿಡಿಸಿ 45 ಸೈನಿಕರ ಸಾವಿಗೆ ಕಾರಣರಾಗಿ ಅದನ್ನ ತನಿಖೆ ಮಾಡಿ ಇದುವರೆಗೂ ಯಾರು ದಾಳಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತನಿಖೆಯಲ್ಲಿ ವಿಫಲವಾಗಿ ಅದೇ ಒಂದು ದಾಳಿಯನ್ನ, ಅದೇ ಒಂದು ಪ್ರಕರಣವನ್ನ ಚುನಾವಣೆಗೆ ಬಳಸಿಕೊಂಡು ಈ ದೇಶದ ಸೈನಿಕರಿಗೆ, ಈ ದೇಶದ ಪ್ರಜೆಗಳಿಗೆ ದ್ರೋಹ ಮಾಡ್ತಾ ಇರ್ತಕ್ಕಂಥ ಯಾವ್ದಾದ್ರು ಒಂದು ಪಕ್ಷ ಇದ್ರೆ ಅದು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡೋದು ಹಕ್ಕಲ್ವಾ? ತಪ್ಪ? ಇವ್ರನ್ನ ಯಾರು ಪ್ರಶ್ನೆ ಮಾಡೋ ಹಂಗಿಲ್ಲ. ಪ್ರಶ್ನೆ ಮಾಡಿಬಿಟ್ರೆ, ಯಾರಾದ್ರೂ ವಿರೋಧ ಪಕ್ಷದವ್ರು ಪ್ರಶ್ನೆ ಮಾಡಿಬಿಟ್ರೆ ಅವರ ಮೇಲೆ IT, ED, CBI ಚೂ ಬಿಟ್ಟು ದಾಳಿ ಮಾಡಿಸ್ಬಿಡೋದು, ಜೈಲಿಗೆ ಹಾಕ್ಸ್ಬಿಡೋದು, ಭಯಗೊಳಿಸೋದು. ಪ್ರಗತಿಪರ ಯಾರಾದ್ರೂ ಮಾತಾಡ್ಬಿಟ್ರೆ, ಉದಾಹರಣೆಗೆ ನಮ್ಮ ಗೌರಿ ಲಂಕೇಶ್ ಅವರು ಸರ್ಕಾರದ ಧೋರಣೆಯನ್ನ ವಿರೋಧಿಸಿ ತಮ್ಮ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾ ಇದ್ರು. ನಮ್ಮ ಗೋವಿಂದ ಪನ್ಸಾರೆ ಇರ್ಬೋದು, ದಾಬೋಲ್ಕರ್ ಇರ್ಬೋದು, ಅವರೆಲ್ಲನೂ ಸಾಹಿತಿಗಳು ಸರ್ಕಾರಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತಿದಾಗ, ನೀವು ಹೋಗ್ತಾ ಇರ್ತಕ್ಕಂಥ ದಾರಿ ಸರಿ ಇಲ್ಲ ಅಂತ ಧ್ವನಿ ಎತ್ತಿ ಪ್ರಶ್ನೆ ಮಾಡಿದಾಗ ಅವರನ್ನೆಲ್ಲ ಇವರೇ ಪ್ರಾಯೋಜಿತ ವ್ಯಕ್ತಿಗಳನ್ನ ಕಳಿಸಿ ಗುಂಡಿಕ್ಕಿ ಸಾಯಿಸ್ತಾರೆ. ಗೌರಿ ಲಂಕೇಶ್ ಅವರನ್ನು ಕೊಂದಾಗ RSS ನವರು ಒಬ್ಬ ವ್ಯಕ್ತಿ ಬಂದು ನಾವೇ ಸಾಯಿಸಿದ್ದು, ನಮ್ಮ ಮೋದಿಯನ್ನ ಪ್ರಶ್ನೆ ಮಾಡ್ತಕ್ಕಂಥ, ನಮ್ಮ ಬಿಜೆಪಿಯನ್ನ, ನಮ್ಮ RSS ಅನ್ನ ಪ್ರಶ್ನೆ ಮಾಡ್ತಕ್ಕಂಥವ್ರು ಯಾರು ಈ ಭೂಮಿ ಮೇಲೆ ಬದುಕಿರ್ಲಿಕ್ಕೆ, ಭಾರತದಲ್ಲಿ ಬದುಕಿರ್ಲಿಕ್ಕೆ ಅವಕಾಶ ನೋಡೋದಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಎಲ್ಲಿ ನೀವು ಸಂವಿಧಾನಬದ್ಧವಾಗಿ ಆಡಳಿತ ನಡೆಸ್ತಾ ಇದ್ದೀರಿ? ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸರ್ಕಾರವನ್ನ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕನ್ನ ಹೊಂದಿದ್ದಾನೆ ಸಂವಿಧಾನಬದ್ಧವಾಗಿ. ಆಯ್ತು, ಇದನ್ನೆಲ್ಲ ಪ್ರಶ್ನೆ ಮಾಡೋಣ ಅಂತ ಮಾಧ್ಯಮಗಳು, ಪತ್ರಿಕಾ ಅವರು ನೀವೇನಾದ್ರೂ ಪ್ರಯತ್ನ ಪಟ್ರೆ, ಇದುವರೆಗೂ 10 ವರ್ಷಗಳಲ್ಲಿ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ, ನೀವು ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ, ಒಂದೇ ಒಂದು ಪತ್ರಿಕಾಗೋಷ್ಠಿ ನಡೆಸಲಿಲ್ಲ. ಯಾವ ಪ್ರಧಾನಿಯನ್ನ ಮೌನಿ ಬಾಬಾ ಅಂತ ಕರೆದರೋ ಪ್ರಧಾನಿ ಮನಮೋಹನ್ ಸಿಂಗ್ ಅವರನ್ನ 10 ವರ್ಷಗಳಲ್ಲಿ 104 ಬಾರಿ ಪತ್ರಿಕಾಗೋಷ್ಠಿಯನ್ನು ಕರೀತಾರೆ. ಆಯ್ತು, ನೀವು ಯಾರು ಪಪ್ಪು ಅಂತ ಕರೀತಾ ಇದ್ದೀರಿ? ಈ ದೇಶದ ರಾಹುಲ್ ಗಾಂಧಿಯನ್ನ. ಇಡೀ ದೇಶದ ಎಲ್ಲಾ ರಾಜ್ಯಗಳ ಸಂಶೋಧನಾ ಕೇಂದ್ರಗಳಲ್ಲಿರ್ಬೋದು, IITಗಳಲ್ಲಿರ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲಿ ಇವರು ಲಕ್ಷಾಂತರ, ಸಾವಿರಾರು ವಿದ್ಯಾರ್ಥಿಗಳು, ಸಾವಿರಾರು ಜನರ ಮಧ್ಯೆ ಸಂವಾದವನ್ನು ನಡೆಸಿದ್ದಾರೆ. ಅದೆಲ್ಲ ಮಾಧ್ಯಮಗಳಲ್ಲಿ ಬಂದಿದೆ. ನೀವು ಯಾರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ?
ಲಕ್ಷಾಂತರ ಕೋಟಿ, ಕರ್ನಾಟಕದಿಂದನೇ 5 ಲಕ್ಷ ಕೋಟಿ ಏನೋ ವಾರ್ಷಿಕವಾಗಿ ಕೇಂದ್ರ ಸರ್ಕಾರಕ್ಕೆ ಸಂದಾಯವಾಗ್ತಾ ಇರ್ತಕ್ಕಂಥದ್ದು. ಇಷ್ಟು ದುಡ್ಡು ಹರಿದು ಬರ್ತಾ ಇದ್ರು, ಜನಪರವಾಗಿರ್ತಕ್ಕಂಥ ಜನರಿಗೆ ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥ ಯಾವುದೇ ಒಂದೇ ಒಂದು ಯೋಜನೆ ಇಲ್ಲ. ಹೋಗ್ಲಿ, ಈ ದೇಶವನ್ನ ಮೇರು ಶಿಖರಕ್ಕೆ ಒಯ್ತಕ್ಕಂತಹ ವಿಶ್ವದಲ್ಲೇ ಅತ್ಯುನ್ನತವಾದ ಯಾವುದೇ ಒಂದು ಯೋಜನೆಯನ್ನ ನೀವು ತೆಗೆದುಕೊಂಡು ಬಂದಿಲ್ಲ. ಆದ್ರೂ ಈ ದುಡ್ಡನ್ನೆಲ್ಲ ಇಷ್ಟು ಕಲೆಕ್ಟ್ ಆಗ್ತಾ ಇದ್ರು ಕೂಡ ಅಭಿವೃದ್ಧಿ ಮಾಡಲಿಲ್ಲ, ಜನರ ಉದ್ಧಾರ ಆಗಲಿಲ್ಲ, ಎಂಪ್ಲಾಯ್ಮೆಂಟ್ ಕೊಡಲಿಲ್ಲ, ಏನೂ ಆಗಲಿಲ್ಲ. ಆದ್ರೆ 55 ಲಕ್ಷ ಕೋಟಿ ಇದ್ದ 65 70 ವರ್ಷಗಳ ಕಾಲ ಎಲ್ಲಾ ಸರ್ಕಾರಗಳು 55 ಲಕ್ಷ ಕೋಟಿ ಸಾಲ ಮಾಡಿದ್ರೆ, ನೀವು ಕೇವಲ 10 ವರ್ಷಗಳಲ್ಲಿ 130 ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟು ಈ ದೇಶದ ಪ್ರತಿಯೊಬ್ಬ ಪ್ರಜೆ ಮೇಲೆ 14 ಲಕ್ಷ ರೂಪಾಯಿ ಸಾಲವನ್ನು ಹೊರಿಸಿದ್ದೀರಲ್ಲ, ಯಾವಾಗ ಕೊಟ್ಟಿದ್ರಿ ನಮ್ಗೆಲ್ಲ? 15 ಲಕ್ಷ ಪ್ರತಿಯೊಬ್ಬರ ಖಾತೆಗೆ ಹಾಕ್ತೀವಿ, 100 ದಿನದಲ್ಲಿ ಕಪ್ಪು ಹಣ ತೆಗೆದುಕೊಂಡ್ಬಂದು ಅಂತ ಹೇಳಿದ್ರಲ್ಲ. ನೀವು ಕೊಡಬೇಡಿ ಸ್ವಾಮಿ, ಕಪ್ಪು ಹಣನ ತರಬೇಡಿ, ನೀವು ವಚನ ಭ್ರಷ್ಟರು, ತರಬೇಡಿ, ಕೊಡ್ಲೂಬೇಡಿ. ನಮ್ಮ ಮೇಲೆ 14 ಲಕ್ಷ ಹೊರಿಸಿದ್ದೀರಲ್ಲ, ನಾವು ಯಾವಾಗ 14 ಲಕ್ಷ ಇಸ್ಕೊಂಡಿದ್ದೀವಿ ನಿಮ್ಮ ಹತ್ರ?